ವಿಜಯವಾಣಿ ಪತ್ರಿಕೆಯ ಮಾನ್ಯ ಸಂಪಾದಕರೇ, ಈ ವರದಿ ಮಾಡಿರ್ತಕ್ಕಂಥ ವರದಿಗಾರರು ಮತ್ತೆ ಅದನ್ನು ಪ್ರಕಟ ಮಾಡಿರ್ತಕ್ಕಂಥ ಮಾನ್ಯ ಸಂಪಾದಕರಿಗೆ ನಾನು ಒಂದೇ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ದಮ್ ಇದ್ರೆ ನಿಮಗೆ ಉತ್ತರ ಕೊಡ್ರಿ. ನನ್ನ ಪ್ರಶ್ನೆ ಏನಾದರೂ ತಪ್ಪಾಗಿದ್ರೆ ನಾನು ಖಂಡಿತವಾಗ್ಲೂ ಕ್ಷಮೆಯನ್ನ ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಹಳ್ಳಿ ಒಳಗೆ ಒಂದು ಮಾತು ಹೇಳ್ತಾರೆ, ಏನು ಅಂತಂದ್ರೆ ಅರಿತವರಿಗಿಂತಲೂ ನುರಿತವರು ಲೇಸು ಅಂತ. ಈ ಮಾತಿನ ಅರ್ಥ ಏನು ಅಂತಂದ್ರೆ ನಮಗೆ ಜ್ಞಾನ ಒಂದೇ ಮುಖ್ಯ ಅಲ್ಲ, ಜ್ಞಾನದ ಜೊತೆಗೆ ಅನುಭವ ಕೂಡ ಏನು ಅಂತಂದ್ರೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಈ ಮಾತನ್ನು ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿನ್ನೆ ದಿನ ವಿಜಯವಾಣಿ ಪತ್ರಿಕೆ ಒಂದು ವರದಿಯನ್ನು ಮಾಡಿತ್ತು PU ಅತಿಥಿ ಉಪನ್ಯಾಸಕರ ನೇಮಕಾತಿಯ ಕುರಿತಾಗಿ. ಪ್ರಸ್ತುತ ಇವಾಗ ಅಪ್ಲೈನ್ ಒಳಗಡೆ ನೇಮಕಾತಿಯನ್ನು ಮಾಡ್ಕೋತಾ ಇದ್ದಾರೆ. ಇದನ್ನು ನಿಲ್ಲಿಸಿ PU ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನು ಆನ್ಲೈನ್ದೊಳಗಡೆ ಮಾಡಬೇಕು. ಅದರ ಜೊತೆಗೆ ಏನು ಅಂತಂದ್ರೆ ಕೇವಲ ಮೆರಿಟನ್ನು ಆಧರಿಸಿ, ಅನುಭವಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆದ್ಯತೆಯನ್ನು ಕೊಡದೆ ಮೆರಿಟನ್ನು ಆಧರಿಸಿ ನೇಮಕಾತಿಯನ್ನು ಮಾಡ್ಕೋಬೇಕು ಅಂತಕ್ಕಂಥ ವರದಿಯನ್ನು ನೀಡಿತ್ತು. ವಿಜಯವಾಣಿ ಪತ್ರಿಕೆಯ ಮಾನ್ಯ ವರದಿಗಾರರೇ, ವಿಜಯವಾಣಿ ಪತ್ರಿಕೆಯ ಮಾನ್ಯ ಸಂಪಾದಕರೇ, ಈ ವರದಿ ಮಾಡಿರ್ತಕ್ಕಂಥ ವರದಿಗಾರರು ಮತ್ತು ಅದನ್ನು ಪ್ರಕಟ ಮಾಡಿರ್ತಕ್ಕಂಥ ಮಾನ್ಯ ಸಂಪಾದಕರಿಗೆ ನಾನು ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ದಮ್ ಇದ್ರೆ ನಿಮಗೆ ಉತ್ತರ ಕೊಡ್ರಿ. ನನ್ನ ಪ್ರಶ್ನೆ ಏನಾದರೂ ತಪ್ಪಾಗಿದ್ರೆ ನಾನು ಖಂಡಿತವಾಗ್ಲೂ ಕ್ಷಮೆಯನ್ನು ಕೇಳ್ತೀನಿ. ನೀವು 15-20 ವರ್ಷದಿಂದ ವರದಿಗಾರರಾಗಿದ್ದೀರಿ ಅಂತಕ್ಕಂಥ ಉದ್ದೇಶದಿಂದ ನಿಮಗೆ ಆ ಪತ್ರಿಕೆಯೊಳಗಡೆ ಒಂದು ಸ್ಥಾನ ಇದೆ. ನೀವು 15-20 ವರ್ಷಗಳಿಂದ ಕೆಲಸ ಮಾಡಿರೋ ಕಾರಣದಿಂದಾಗಿಯೇ ಇವತ್ತು ನಿಮ್ಮನ್ನು ಸಂಪಾದಕರ ಹುದ್ದೆಯೊಳಗಡೆ ಕೂಡಿಸಿದಾರ ಅಂತಕ್ಕಂಥದ್ದು ಏನು ಅಂತಂದರೆ ನನ್ನ ನಂಬಿಕೆ. ಉತ್ತರ ಕೊಡ್ರಿ. ಈಗ ತಾನೇ ಯಾವುದೋ ಒಬ್ಬ ಹುಡುಗ ಜರ್ನಲಿಸಮನ್ನು ಮುಗಿಸ್ಕೊಂಡು ಬಂದು ನಿಮ್ಮ ಫೀಲ್ಡ್ಗೆ ಎಂಟ್ರಿ ಕೊಟ್ಬಿಟ್ರೆ ನೀವು ಸಂಪಾದಕ ಸ್ಥಾನದಿಂದ ಇಳಿದು ಬಿಡ್ತೀರಾ, ಅವನಿಗೆ ಅವಕಾಶವನ್ನು ಮಾಡಿ ಕೊಟ್ಬಿಡ್ತೀರಾ. ನೀವು 15-20 ವರ್ಷಗಳಿಂದ ಸೇವೆ ಸಲ್ಲಿಸಿರ್ತಕ್ಕಂಥವ್ರು, ಈಗ ತಾನೇ ಬಂದಿರತಕ್ಕಂಥವ್ರು ಇಬ್ಬರನ್ನು ಸಹಿತ ಒಂದೇ ತಕ್ಕಡಿಯೊಳಗಡೆ ಇಟ್ಟು ತೂಗ್ತಕ್ಕಂಥದ್ದು ಯಾವ ನ್ಯಾಯ ರೀ ಅಂತ ಏನು ಅರ್ಥ ಇದೆ ನಿಮ್ಮ ವರದಿಗೆ? ಯಾವುದೇ ಒಂದು ವರದಿಯನ್ನು ಮಾಡಬೇಕು ಅಂತಂದ್ರೆ ಅದರ ಕುರಿತಾಗಿ ಕೂಲಂಕುಷವಾಗಿ ವಿಚಾರ ಮಾಡ್ರಿ. ನಿಮ್ಮ ವರದಿಯಿಂದ ಏನು ಪರಿಣಾಮ ಬೀರ್ತೈತಿ ಅಂತಕ್ಕಂಥ ಯೋಚನೆ ನಿಮಗಿರಲಿ. ಹಾಗೆ ಸುಖ ಸುಮ್ಮನೆ ಬರೆದು ಬಿಡೋದಿಲ್ಲ. ಆ ವರದಿಯೊಳಗಡೆ ಒಂದು ಕಡೆ ಬರೆದಿದ್ರು, ಏನು ಕೆಲವೊಂದಿಷ್ಟು ಅತಿಥಿ ಉಪನ್ಯಾಸಕರು ಪ್ರಾಂಶುಪಾಲರಿಗಿನ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ, ರಾಜಕೀಯ ವ್ಯಕ್ತಿಗಳಿಂದ ಪ್ರಭಾವವನ್ನು ಬೀರಿ ನೇಮಕಾತಿ ಆಗಿರ್ತಾರ. ಆ ಪ್ರಾಂಶುಪಾಲರಿಗೆ ಏನು ಅಂತಂದ್ರೆ ಧಮಕಿ ಹಾಕ್ತಾರ, ಪ್ರಾಂಶುಪಾಲರಿಗೆ ಇವ್ರ ಮೇಲೆ ಹಿಡ್ತಾ ಇಲ್ದಂಗೆ ಆಗಿದೆ. ಯಾವನಾದರೂ ಪ್ರಾಂಶುಪಾಲರು ನಿಮ್ಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ರೇನ್ರಿ, ಇಂಥ ಅತಿಥಿ ಉಪನ್ಯಾಸಕರು ನಮ್ಗೆ ಈ ರೀತಿ ಬೆದರಿಕೆಯನ್ನು ಹಾಕ್ತಾರ ಅಂತಕ್ಕಂಥ ರೀತಿಯೊಳಗಡೆ ಇದೆಲ್ಲ ಏನು ಅಂತಂದ್ರೆ ಶುದ್ಧವಾಗಿರ್ತಕ್ಕಂಥ ಸುಳ್ಳು. ಇನ್ನೊಂದು ಕಡೆ ಅದೇ ವರದಿಯೊಳಗಡೆ ಏನು ಅಂತಂದ್ರೆ ಪ್ರಸ್ತಾಪ ಮಾಡಿದ್ರು ಅವರು. ಕೆಲವೊಂದಿಷ್ಟು ಜನ ಅತಿಥಿ ಉಪನ್ಯಾಸಕರು 10-15 ವರ್ಷಗಳಿಂದ ಒಂದೇ ಕಾಲೇಜ್ ಒಳಗಡೆ ಬೇರೆ ಊರು ಬಿಟ್ಟಿದ್ದಾರೆ. ಹೌದಪ್ಪ, ಬೇರೆ ಊರು ಬಿಟ್ಟರೆ ಅವರು 1 ಲಕ್ಷ 2 ಲಕ್ಷ ಸಂಬಳ ಕೊಡ್ತಾರಲ್ಲ ಇವರು, ಮತ್ತು ಅದನ್ನು ಬಿಟ್ಟು ಅವ್ರಿಗೆ ಏನು ಗತಿ ಐತಿ? ಹಿಂಗಾಗಿ ಆ 1 ಲಕ್ಷ 1.5 ಲಕ್ಷ ಸಂಬಳ ಎಲ್ಲಿ ಮಿಸ್ ಮಾಡ್ಕೊಳು ಅಂತ ಅಂದ್ಕೊಂಡು ಪಾಪ ಅವ್ರು ಅಲ್ಲೇ ಬೇರೆ ಊರ್ಕೊಂಡ್ಬಿಟ್ಟಿದ್ದಾರೆ. 15-20 ವರ್ಷದಿಂದ ಸೇವೆ ಸಲ್ಲಿಸ್ತಕ್ಕಂಥ ಅವ್ರ ಪರಿಸ್ಥಿತಿ ಏನೈತಿ ಅಂತಕ್ಕಂಥನ್ನು ತಿಳಿದುಕೊಂಡು ಏನು ಮಾಡಿರಿ ಅಂತಂದ್ರೆ ವರದಿಯನ್ನು ಮಾಡಿರಿ. ನನ್ನ ಪ್ರಶ್ನೆ ಏನಾದರೂ ಏನು ಅಂತಂದ್ರೆ ತಪ್ಪಾಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ. ಇವತ್ತು ನಾವು ಯಾಕೆ ಇಂಥ ಪರಿಸ್ಥಿತಿಯೊಳಗೆ ಅದೇವಿ ಅಂತಂದ್ರೆ ನಮ್ಮ ಸುಮಾರು 5,000ಕ್ಕೂ ಜಾಸ್ತಿ ಜನ ನಾವು ಅತಿಥಿ ಉಪನ್ಯಾಸಕರಿದ್ದೀವಿ. ದಬ್ರಿ ಈ ವಿಡಿಯೋ ನಮ್ಮ ಮುಂದೆ, ದಬ್ರಿ ವೈರಲ್ ಆಗಲಿ ಈ ವಿಡಿಯೋ. ನಮ್ಮ ಸಮಸ್ಯೆ ಏನು ಅಂತಕ್ಕಂಥದ್ದು ಕೇವಲ ಸರ್ಕಾರಕ್ಕಷ್ಟೇ ಅಲ್ಲ, ಈ ಸಮಾಜಕ್ಕೂ ಗೊತ್ತಾಗಲಿ. 5,000 ಜನ ಇದ್ದೀವಿ, 10 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿರಿ. ಆ ವರದಿಗಾರರಿಗೂ ಇದು ಮುಟ್ಟುವರೆಗೂ ಶೇರ್ ಮಾಡಿರಿ. ಆನ್ಸರ್ ಕೊಡ್ರಿ ನನಗೆ. ಈಗ ತಾನೇ ಯಾರಾದರೂ ಜರ್ನಲಿಸಮ್ ಮುಗಿಸ್ಕೊಂಡು ಬಂದರೆ ನಿಮ್ಮ ಸ್ಥಾನವನ್ನು ಬಿಟ್ಕೊಟ್ಬಿಡ್ತೀರಾ ಅವ್ರಿಗೆ? 15-20 ವರ್ಷಗಳಿಂದ ಸೇವೆ ಸಲ್ಲಿಸಿರ್ತಕ್ಕಂಥ ಅವ್ರ ಸೇವೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಲೆ ಇಲ್ವಾ? ಅದೇ ವರದಿಯೊಳಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಪದವಿ ಕಾಲೇಜಿನೊಳಗಡೆ ಏನು ಅಂತಂದ್ರೆ ಆನ್ಲೈನ್ ಒಳಗೆ ಯಾವ ರೀತಿ ನೇಮಕಾತಿ ಮಾಡ್ತಾರೋ ಅದೇ ರೀತಿ ಮಾಡಿ ಅಂತ ಮಾಡಿರಿ. ಖಂಡಿತವಾಗ್ಲೂ ಆನ್ಲೈನ್ ಒಳಗಡೆ ನೇಮಕಾತಿ ಮಾಡಲಿಕ್ಕೆ ನಮ್ಮ ಸಮ್ಮತಿ ಐತಿ. ಆದರೆ ಪದವಿ ಮಹಾವಿದ್ಯಾಲಯದೊಳಗಡೆ ಇರ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ 16 ವರ್ಷದವರೆಗೂ ಕೂಡ
ಪ್ರತಿ ವರ್ಷ ಹೆಂಗೇನು ಅಂತಂದ್ರೆ 3 ಅಂಕಗಳನ್ನು ಕೊಡ್ತಾ ಇದ್ದಾರೋ ಆ ರೀತಿ ಪದವಿ ಪೂರ್ವ ಕಾಲೇಜಿನೊಳಗಡೆ ಸೇವೆ ಸಲ್ಲಿಸಿರ್ತಕ್ಕಂಥ ಈ ಅತಿಥಿ ಉಪನ್ಯಾಸಕರಿಗೆ ಪ್ರತಿ ವರ್ಷ 3 ಪಾಯಿಂಟ್ಸ್ ಕೊಡ್ರಿ. ಇಲ್ಲಿವರೆಗೂ ಅವ್ರು ಎಷ್ಟು ಸೇವೆಯನ್ನು ಸಲ್ಲಿಸಿದಾರ ಅದನ್ನು ಪರಿಗಣನೆ ಮಾಡ್ರಿ. ಅದ್ರ ಜೊತೆಗೆ ಸ್ನಾತಕೋತ್ತರ ಪದವಿ ಒಳಗಡೆ ಪಡ್ಕೊಂಡಿರ್ತಕ್ಕಂಥ ಅಂಕಗಳನ್ನು 50% ಹಿಡ್ಕೊರಿ. ಪದವಿ ಕಾಲೇಜಿನೊಳಗಡೆ ಏನು ನಿಯಮಗಳಿದಾವಲ್ಲ ಖಂಡಿತವಾಗ್ಲೂ ತೊಗೊಂಡು ಬರ್ರಿ. ಖಂಡಿತವಾಗ್ಲೂ ಅದಕ್ಕೆ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರದ್ದು ಏನೈತಿ ಅಂತಂದ್ರೆ ಸಮ್ಮತಿ ಇದ್ದೇ ಇದೆ. ಅವ್ರಿಗೆ ಯಾಕೆ ಕೊಟ್ರಿ ಪದವಿ ಕಾಲೇಜ್ದವ್ರಿಗೆ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಇಲ್ಲಿ ಅತಿಥಿ ಉಪನ್ಯಾಸಕರು ಅಂದ ತಕ್ಷಣ ಕೇವಲ ನಿಮ್ಗೆ ಪದವಿ ಕಾಲೇಜಿನ ಉಪನ್ಯಾಸಕರು ಅಷ್ಟೇ ಕಾಣ್ತಾರೆ. ಪದವಿ ಪೂರ್ವ ಕಾಲೇಜಿನ ಅತಿಥಿ ಉಪನ್ಯಾಸಕರಲ್ಲ. ನೋಡ್ರಿ ಎಷ್ಟು ಅನ್ಯಾಯ ಇದೆ. ಪದವಿ ಒಳಗಡೆ ಸೇವೆ ಸಲ್ಲಿಸ್ತಕ್ಕಂತಹ ಉಪನ್ಯಾಸಕರಿಗೆ ಪ್ರತಿ ವರ್ಷ 3 ಅಂಕ ಕೊಡ್ತೀರಿ ಸೇವಾ ಹಿರಿತನಕ್ಕೆ. ಪದವಿ ಪೂರ್ವ ಕಾಲೇಜಿನೊಳಗಡೆ ಸೇವೆ ಸಲ್ಲಿಸ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಕಗಳು ಇಲ್ಲ. ಇದು ಯಾವ ನ್ಯಾಯ? ನೀವೇ ವರದಿ ಮಾಡಿ. ವಿಜಯವಾಣಿ ಪತ್ರಿಕೆಯವರಾಗಿರ್ತಕ್ಕಂಥ ನೀವು ಮೊನ್ನೆ ಏನು ವರದಿ ಮಾಡಿದ್ರಲ್ಲ ಇದನ್ನು ಕೂಡ ವರದಿ ಮಾಡಿ. ಹಾಗಾದರೆ ಪದವಿ ಮಹಾವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗಳಿಗೆ ಇರುವಂಥ ನಿಯಮಗಳು PU ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಯಾಕೆ ಇಲ್ಲ? ಇದನ್ನು ವರದಿ ಮಾಡ್ರಿ ನೋಡೋಣ. ಎಷ್ಟು ವರ್ಷದಿಂದ ಅವ್ರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ಪ್ರಸ್ತಾಪ ಮಾಡಿದ್ರಿ, ಕೆಲವೊಂದಿಷ್ಟು ಅತಿಥಿ ಉಪನ್ಯಾಸಕರು ವಾರದೊಳಗಡೆ ಕೇವಲ 2-3 ದಿನಗಳಿಗೆ ಸೀಮಿತ. ಯಾವ ಕಾಲೇಜೊಳಗಿದೆ ರೀ? ವಸ್ತುನಿಷ್ಠವಾಗಿ ವರದಿ ಮಾಡಿ. ಯಾವ ಕಾಲೇಜಿನೊಳಗಡೆ 2-3 ದಿನ ಕೆಲಸ ಮಾಡ್ತಾ ಇದ್ದಾರಾ ಅಂತಕ್ಕಂಥದ್ದನ್ನು ಉಲ್ಲೇಖ ಮಾಡಿರಿ. ಹಾಗೆ ಸುಮ್ಮನೆ ಈ ರೀತಿ ಕೇಳಿ ಬರ್ತಾ ಇದೆ ಇದಕ್ಕಿಂತ ವರದಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಲೆ ಇರೋದಿಲ್ಲ. ನೀವು ಹೇಳಿದ್ರಲ್ಲ ಅವ್ರಿಗೆ ಕೇವಲ 1 ವಾರಕ್ಕೆ ಇರ್ತಕ್ಕಂಥ ಬೋಧನಾ ಅವಧಿ 10 ಗಂಟೆ. ಆದರೆ ಎಷ್ಟು ಮಹಾವಿದ್ಯಾಲಯದೊಳಗಡೆ ಆ 10 ಗಂಟೆಯನ್ನು ಹೊರತುಪಡಿಸಿ ಅದಕ್ಕೂ ಹೆಚ್ಚು ಕಾಲ ಏನು ಅಂತಂದ್ರೆ ಅವ್ರನ್ನ ಕೆಲಸ ಮಾಡಿಸ್ಕೋದಾ ಇದ್ದಾರಾ ಅಂತಕ್ಕಂಥದ್ದನ್ನು ಬಂದು ಏನು ಮಾಡ್ರಿ ಅಂತಂದ್ರೆ ಸಮೀಕ್ಷೆಯನ್ನು ಮಾಡ್ರಿ. 2 ದಿನ 3 ದಿನ ಸೀಮಿತ ಅಂತಂದ್ರೆ ಆ ಪ್ರಾಂಶುಪಾಲರು ಅವ್ರಿಗೆ ಯಾಕೆ ಅವಕಾಶ ಕೊಟ್ಟರು? ಪ್ರಾಂಶುಪಾಲರ ಮೇಲೆ ನೀವು ಕ್ರಮವನ್ನು ಕೈಗೊಳ್ರಿ. ಅದರ ಜೊತೆಗೆ ಇನ್ನೊಂದು ಕಡೆ ನೀವು ವರದಿ ಒಳಗಡೆ ಹೇಳಿದ್ರಿ ಏನು ಅಂತಂದ್ರೆ ಕೆಲವೊಂದಿಷ್ಟು ಉಪನ್ಯಾಸಕರು ಖಾಸಗಿ ಕಾಲೇಜು ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಉದಾಹರಣೆಗಳು ಇರ್ಬೋದು, ತಪ್ಪೇನು? ಕೆಲವೊಂದಿಷ್ಟು PU ಕಾಲೇಜುಗಳ ಅವಧಿ ಬೇರೆ ಟೈಮಿಂಗ್ ಇರುತ್ತೆ, ಇನ್ನು ಕೆಲವೊಂದಿಷ್ಟು ಕಾಲೇಜುಗಳದ್ದು ಬೇರೆ ಟೈಮಿಂಗ್ ಇರುತ್ತೆ. ಎಕ್ಸಾಂಪಲ್, ಈಗ ಕೆಲವೊಂದಿಷ್ಟು ಖಾಸಗಿ ಕಾಲೇಜುಗಳು ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ 8ರಿಂದ 10 ಗಂಟೆ 2 ಅವಧಿಯನ್ನು ಮುಗಿಸ್ಕೊಂಡು ಬಂದು ಯಾರೋ ಒಂದಿಬ್ಬರು ಅಲ್ಲಿ ಇಲ್ಲಿ ಏನು ಅಂತಂದರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನೊಳಗಡೆ ಕೆಲಸ ಮಾಡ್ತಿರ್ಬೋದು. ಯೋಚನೆ ಮಾಡಿರಿ, ಅವ್ರಿಗೆ ಕೊಡ್ತಕ್ಕಂಥ ಗೌರವಧನ ಎಷ್ಟಿದೆ ಅಂತ. ನೀವು ಕೊಡ್ತಕ್ಕಂಥ ಈ ಗೌರವವನ್ನು ನೆಚ್ಚಿಕೊಂಡು ಇಲ್ಲೇ ಅವ್ರು ಏನು ಅಂತಂದ್ರೆ ದಿನ ಪೂರ್ತಿ ವಾರಂ ಪೂರ್ತಿ ಏನು ಅಂತಂದ್ರೆ ಊಟ ಹೊಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಯೋಚನೆ ಮಾಡಿರಿ, ಅವ್ರಿಗೆ ಕೊಡ್ತಕ್ಕಂಥ ಗೌರವಧನ, ಅದಕ್ಕೆ ಗೌರವಧನ ಅನ್ನಕ್ಕೂ ಕೂಡ ಏನು ಅಂತಂದ್ರೆ ನಾಚಿಕೆ ಬರ್ತಕ್ಕಂಥ ಪರಿಸ್ಥಿತಿ. ಇವತ್ತು ಉಪನ್ಯಾಸಕರು ಬೀದಿ ಒಳಗಡೆ ನಿಂತು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಏನು ಅಂತಂದ್ರೆ ಈ ರಾಜ್ಯಕ್ಕೆ ಬಂದು ಒದಗಿರ್ತಕ್ಕಂಥದ್ದು ಏನು ಅಂತಂದ್ರೆ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಸಂಗತಿ ಅಂತ. ಇವತ್ತು ಕೇವಲ ನಮ್ಮ ಸಮಸ್ಯೆ ಸರ್ಕಾರಕ್ಕೆ ಮಾತ್ರ ಅಲ್ಲ, ಈ ಸಮಾಜಕ್ಕೂ ಕೂಡ ಏನು ಅಂತಂದ್ರೆ ಅರಿವಾಗಬೇಕಂತ. ಅಂಥ ಪರಿಸ್ಥಿತಿಯೊಳಗಡೆ ನಮ್ಮ ಮಕ್ಕಳಿಗೆ ಆ ಉಪನ್ಯಾಸಕರು ಪಾಠವನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ ಕೂಡ ಈ ವರ್ಷ ನಮ್ಮ ಕೆಲಸ ಇರುತ್ತೋ ಇಲ್ವೋ, ಯಾವಾಗ ಕೆಲಸ ಕಳ್ಕೊತೀವೋ ಏನೋ ಇಂಥ ಆತಂಕದೊಳಗಡೆ ಏನು ಅಂತಂದ್ರೆ ಆ ಉಪನ್ಯಾಸಕರು 10-15 ವರ್ಷಗಳಿಂದ ಏನು ಅಂತಂದ್ರೆ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಅಂಥದ್ರೊಳಗಡೆ ಇವ್ರದ್ದೊಂದು ಮಹಾನ್ ವರದಿ. ಆನ್ಲೈನಲ್ಲೇ ನೇಮಕಾತಿ ಮಾಡ್ಕೊಳ್ಳಿ, ಆನ್ಲೈನ್ ಒಳಗಡೆ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ನಮ್ಮದು ಒಪ್ಪಿಗೆ ಇದೆ. ಆದರೆ ಪದವಿ ಕಾಲೇಜಿನೊಳಗಡೆ ಆ ನೇಮಕಾತಿಯೊಳಗಡೆ ಏನು ನಿಯಮಗಳನ್ನು ಇಟ್ಟಿದ್ದೀರಲ್ಲ ಆ ನಿಯಮಗಳು ಕೂಡ ಪದವಿ ಪೂರ್ವ ಕಾಲೇಜಿನ ಅತಿಥಿ ಉಪನ್ಯಾಸಕರ ನೇಮಕಾತಿಯೊಳಗಡೆ ಆಗಬೇಕು. ದಯವಿಟ್ಟು ಈಗ ಮೊನ್ನೇನು ವರದಿ ಮಾಡಿದ್ರಲ್ಲ, ಈಗ ನಾನು ಹೇಳಿದ್ನಲ್ಲ, ಈ ವರದಿಯನ್ನು ಕೂಡ ನೀವೇ ಮಾಡಿ. ನಾನು ನಿಮಗೆ ಪ್ರಶ್ನೆ ಕೇಳ್ದಂಗೆ ಬರೇ ನೀವು ಕೇವಲ ಮೆರಿಟನ್ನು ಆಧರಿಸಿ ನೇಮಕಾತಿ ಮಾಡ್ಕೋರಿ ಅಂತ ಏನು ಹೇಳಿದಿರಲ್ಲ, 20-30 ವರ್ಷದಿಂದ ನೀವು ಕೆಲಸ ಮಾಡಿದ್ದಕ್ಕೆ ಸಂಪಾದಕರಾಗಿರ್ತೀರಿ. ಯಾವನೋ ಒಬ್ಬ ಹುಡುಗ ಫ್ರೆಶ್ ಆಗಿ ಜರ್ನಲಿಸಮ್ ಮುಗಿಸ್ಕೊಂಡು ಬರ್ತಾನೆ, ರೆಸ್ಯೂಮ್ ಕೊಡ್ತಾನೆ ನಿಮ್ಮ ಆಫೀಸಿಗೆ ಬಂದು, ನೀವು ಸಂಪಾದಕ ಸ್ಥಾನದಿಂದ ಕೆಳಗೆ ಇಳಿದು ಬಿಡ್ರಿ, ಅವ್ನು ಹೋಗಿ ಕೂಡಿಸ್ರಿ, ಯಾಕಂದ್ರೆ ಮೆರಿಟ್ ಇರ್ತೈತಲ್ಲ.
ಒಂದು ಟೈಮ್ ಒಳಗಡೆ ಫಸ್ಟ್ ಕ್ಲಾಸ್ ಒಳಗೆ ಪಾಸ್ ಆಗ್ತಕ್ಕಂಥದ್ದನ್ನ ಏನು ಅಂತಂದ್ರೆ ದೊಡ್ಡ ಸಾಧನೆ ಆಗಿತ್ತು. ಬಟ್ ಈ ಸೆಮೆಸ್ಟರ್ ವ್ಯವಸ್ಥೆ ಬಂದಮೇಲೆ 100ಕ್ಕೆ 100 ಅಂಕಗಳನ್ನು ತೆಗಿತಕ್ಕಂಥ ವಿದ್ಯಾರ್ಥಿಗಳನ್ನು ನೋಡ್ತೀವಿ. ಈಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂಥ ಒಂದು ಅಂಕಗಳನ್ನು ಏನು ಅಂತಂದ್ರೆ ಪಡ್ಕೋತಾರೆ. ಅಂದರೆ ಹಿಂದೆಯವ್ರು ಪಡ್ಕೊಂಡಿರ್ತಕ್ಕಂಥ ಡಿಗ್ರಿಗಳೆಲ್ಲ ಸುಳ್ಳು ಅಂತಲ್ಲ, ಅವ್ರ ಪರ್ಸಂಟೇಜ್ಗೂ ಇವ್ರ ಪರ್ಸಂಟೇಜ್ಗೂ ಭಾಳಷ್ಟು ವ್ಯತ್ಯಾಸ. ಹಾಗಂತೇಳಿ ನೀವು ಕೇವಲ ಮೆರಿಟ್ನ ಮಾತ್ರ ಪರಿಗಣನೆ ಮಾಡ್ತಾ ಹೋದ್ರಿ ಅಂತಂದ್ರೆ ಅತಿಥಿ ಉಪನ್ಯಾಸಕರು ಯಾರಿಗೆ ಪಾಠ ಮಾಡಿದಾರಲ್ಲ, ಯಾರು ಅವ್ರ ಕೈಗಳೊಳಗಡೆ ಕಲ್ತಿದಾರಲ್ಲ, ಅವ್ರ ಎದುರಿಗೇನೆ ಇವ್ರು ಏನು ಅಂತಂದ್ರೆ ಕೆಲಸ ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿ ಖಂಡಿತವಾಗ್ಲೂ ಬರ್ತೈತಿ. ಮೆರಿಟ್ ಒಂದಲ್ಲ, ಖಂಡಿತವಾಗ್ಲೂ ಮೆರಿಟ್ ಜೊತೆಗೆ ಏನು ಅಂತಂದ್ರೆ ಸೇವಾ ಅನುಭವ ಅಂತಕ್ಕಂಥದ್ದು ಭಾಳಷ್ಟು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಆ ಸೇವಾ ಅನುಭವವನ್ನು ಪರಿಗಣಿಸಲೇಬೇಕು. ಮುಂದಿನ ನೇಮಕಾತಿಯೊಳಗಡೆ ಆ ಸೇವಾ ಅನುಭವವನ್ನು ಪರಿಗಣಿಸಲೇಬೇಕು. ಪದವಿ ಕಾಲೇಜಿನೊಳಗಡೆ ಏನು ನಿಯಮಗಳಿದಾವಲ್ಲ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ, ಆ ನೇಮಕಾತಿಗಳನ್ನು ಇಲ್ಲಿ ತೆಗೆದುಕೊಂಡು ಬರ್ರಿ. ಎಷ್ಟು ರೀ ಗೊತ್ತೇನ್ರಿ ನಿಮ್ಗೆ? ಆ PU ಅತಿಥಿ ಉಪನ್ಯಾಸಕರಿಗೆ ಕೊಡ್ತಕ್ಕಂಥ ಗೌರವಧನ ಎಷ್ಟು ಐತಿ ಅಂತಕ್ಕಂಥದ್ದು ಗೊತ್ತೇನ್ರಿ? ಅದನ್ನು ಆಧಾರವಾಗಿಟ್ಕೊಂಡು ಮನಸ್ಸಿನೊಳಗೆ ಇಟ್ಕೊಂಡು ವಸ್ತುನಿಷ್ಠವಾಗಿ ನಿಜವಾಗ್ಲೂ ಅವರು ಸಮಸ್ಯೆಗಳು ಏನದಾವು ಅಂತಕ್ಕಂಥದ್ದನ್ನು ವರದಿ ಮಾಡಿರಿ. ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಏನಾದರೂ ತಪ್ಪಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ಖಂಡಿತವಾಗ್ಲೂ. ಇವತ್ತು ನಮ್ಮೊಳಗಡೆ ಅತಿಥಿ ಉಪನ್ಯಾಸಕರಿಗೆ ಒಂದು ಮನವಿಯನ್ನು ಮಾಡ್ಕೋತೇನೆ. ನಮ್ಮಲ್ಲಿ ಸರಿಯಾದಂಥ ಸಂಘಟನೆ ಇಲ್ಲದೆ ಇರೋ ಕಾರಣದಿಂದಾಗಿನೇ ಇವತ್ತಿಂಥ ಪರಿಸ್ಥಿತಿ ಒಳಗಡೆ ನಾವು ಬದುಕ್ತಾ ಇದ್ದೀವಿ. 5,000 ಜನ ಇದ್ದೀವಿ. ಸರಿಯಾಗಿ ಇದು ಆ ವರದಿಗಾರರಿಗೆ ಅಷ್ಟೇ ಅಲ್ಲ, ಈ ಸಮಾಜಕ್ಕೂ ಮುಟ್ಲಿ. ಈ ವಿಡಿಯೋ ಶೇರ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.